ಸುಕ್ಷೇತ್ರ ಪಂಡರಾಪುರದಲ್ಲಿ 28 ಯುಗಗಳಿಂದ ಅವತರಿಸಿರುವಂತಹ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಸನ್ನಿಧಾನದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಪಂಡರಿ ವಾರ್ಕರಿ ಸಂಪ್ರದಾಯವು ಪ್ರಪಂಚದಾದ್ಯಂತ ಹಬ್ಬಿದ್ದು, ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಆಚರಣೆಗೆ ತಂದುಕೊಂಡಿರುವಂತಹ ಸರ್ವ ಭಕ್ತ ಬಾಂಧವರು ಆಷಾಢ ಏಕಾದಶಿಯ ಪರ್ವಕಾಲದಂದು ತಮ್ಮ ತಮ್ಮ ಊರುಗಳಲ್ಲಿರುವಂತಹ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನಗಳಲ್ಲಿ ವಿವಿಧ ರೀತಿಯ ಧಾರ್ಮಿಕ ಆಚರಣೆಗಳನ್ನು ಆಯೋಜನೆ ಮಾಡುವ ಮೂಲಕ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಸನ್ನಿಧಾನದಲ್ಲಿ ಸರ್ವ ಭಕ್ತ ಬಾಂಧವರು ಪಾದಸ್ಪರ್ಶ ದರ್ಶನವನ್ನು ಮಾಡಿಕೊಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದು, ಪಂಡರಿ ವಾರ್ಕರಿ ಸಂಪ್ರದಾಯದ ಮೂಲ ಪರಂಪರೆಗೆ ಸಾಕ್ಷಿಯಾಗಿ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ನಗರದಲ್ಲಿರುವಂತಹ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಸನ್ನಿಧಾನವು ಸಾಕ್ಷಿಯಾಗಿತ್ತು. ಹಿರಿಯೂರಿನ ಭಾವಸಾರ ಕ್ಷತ್ರಿಯ ಸಮಾಜದ ದೇವಸ್ಥಾನದಲ್ಲಿ ಸರ್ವ ಭಕ್ತ ಬಾಂಧವರಿಗೆ ಪಾದಸ್ಪರ್ಶ ದರ್ಶನ, ಹಾಗೆಯೇ ಹೊಸದುರ್ಗ ಭಾವಸಾರ ಕ್ಷತ್ರಿಯ ಸಮಾಜದ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನದಲ್ಲೂ ಕೂಡ ಸರ್ವ ಭಕ್ತ ಬಾಂಧವರಿಗೆ ಪಾದಸ್ಪರ್ಶ ದರ್ಶನವನ್ನು ಅವಕಾಶ ಮಾಡಿಕೊಟ್ಟಿದ್ದು ವಿಶೇಷವಾಗಿತ್ತು. ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ನಗರದಲ್ಲಿ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಆಷಾಢ ಶುದ್ಧ ಏಕಾದಶಿಯ ಪ್ರಥಮ ಏಕಾದಶಿಯ ದಿನದಂದು ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಸ್ಥಳ ಪರಸ್ಥಳಗಳಿಂದ ಆಹ್ವಾನಿಸಿದಂತಹ ಸರ್ವ ಭಕ್ತ ಮಂಡಳಿ, ಭಜನಾ ಮಂಡಳಿಯವರ ಸಹಕಾರ ಹಾಗೂ ಪ್ರೋತ್ಸಾಹದೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ದಂಡಿ ಮಹೋತ್ಸವವನ್ನು ಆಷಾಢ ಏಕಾದಶಿಯ ಪರ್ವಕಾಲದಂದು 2 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಭಾವಸಾರ ಕ್ಷತ್ರಿಯ ಸಮಾಜದ ಸರ್ವ ಭಕ್ತ ಬಾಂಧವರು ಹಾಗೂ ಸುತ್ತಮುತ್ತಲ ಗ್ರಾಮಗಳ, ನಗರಗಳ ಭಕ್ತ ಬಾಂಧವರು ಹಾಗೂ ನೆರೆಹೊರೆಯ ಊರುಗಳಿಂದ ಭಜನಾ ಮಂಡಳಿಯವರು ಶ್ರದ್ಧೆಯಿಂದ ಬಂದು ಭಾಗವಹಿಸಿ ಪಂಡರಿ ವಾರ್ಕರಿ ಸಂಪ್ರದಾಯದ ಪೋತಿ ಸ್ಥಾಪನೆ, ನಾಮಜಪ, ಪ್ರವಚನ, ಕೀರ್ತನೆ, ಪಾಹುಲ್ ಭಜನೆ, ಬಾರೋಡ್ ಭಜನೆ, ಪಾಳಿ ಭಜನೆ, ಕಾಕಡ ಆರತಿ, ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ರಾಜಬೀದಿ ಮಹೋತ್ಸವ, ಕಾಲಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಹೀಗೆ ವಿವಿಧ ಪ್ರಾಕಾರದ ದಂಡಿ ಮಹೋತ್ಸವದ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ನೆರವೇರಿಸಿಕೊಟ್ಟರು. ಹಾಗೆಯೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಹಮ್ಮಿಕೊಂಡಂತಹ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದಂಡಿ ಮಹೋತ್ಸವವು ಆಷಾಢ ಏಕಾದಶಿಯ ಪರ್ವಕಾಲದ ಶುಭ ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ವಿಶೇಷವಾಗಿ ಆಹ್ವಾನಿಸಿದಂತಹ ವಾರ್ಕರಿ ಸಂತ ಮಹನೀಯರು, ಭಜನಾ ಮಂಡಳಿಯವರು ರಾಣೆಬೆನ್ನೂರಿನಲ್ಲಿ ಆಯೋಜನೆ ಮಾಡಿದಂತಹ ದಂಡಿ ಮಹೋತ್ಸವದಲ್ಲಿ ಬಂದು ಪಾಲ್ಗೊಂಡಿದ್ದರು. ದಂಡಿ ಮಹೋತ್ಸವದ ನಿಮಿತ್ತವಾಗಿ ಗಾಥಾ, ಪೋತಿ ಸ್ಥಾಪನೆ, ನಾಮಜಪ, ಪ್ರವಚನ, ಕೀರ್ತನೆ, ಪಾಳಿ ಭಜನೆ, ಬಾರೋಡ್ ಭಜನೆ, ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ರಾಜಬೀದಿ ಮಹೋತ್ಸವ, ಪಾಹುಲ್ ಭಜನೆ, ಕಾಲ ಕೀರ್ತನೆ, ಕಾಲಪ್ರಸಾದ ವಿನಿಯೋಗ, ಸಂತ ಪೂಜಾರಾಧನೆ, ಅನ್ನ ಸಂತರ್ಪಣೆ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ದಂಡಿ ಮಹೋತ್ಸವವನ್ನು ಸರ್ವ ಭಕ್ತ ಬಾಂಧವರು, ಭಜನಾ ಮಂಡಳಿಯವರೆಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಹೀಗೆ ಕರ್ನಾಟಕ ರಾಜ್ಯದ ಅನೇಕ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶ, ನಗರ ಪ್ರದೇಶಗಳಲ್ಲೂ ಕೂಡ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನ, ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನ ಹಾಗೂ ಮತ್ತಿತರೆ ವಿಷ್ಣುಮಯ ದೇವಸ್ಥಾನಗಳಲ್ಲಿ ಮತ್ತು ವಿಷ್ಣುಮಯ ದೇವಸ್ಥಾನಗಳು ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ, ಆಯಾ ಗ್ರಾಮಗಳಲ್ಲಿ, ಆಯಾ ಊರುಗಳಲ್ಲಿ ಇರುವಂತಹ ಸಮುದಾಯ ಭವನಗಳು ಹಾಗೂ ಧಾರ್ಮಿಕ ತಾಣಗಳಲ್ಲಿ ಆಷಾಢ ಏಕಾದಶಿ ಪರ್ವಕಾಲವನ್ನು ಶ್ರದ್ಧಾಭಕ್ತಿಯಿಂದ ಸರ್ವ ಭಕ್ತ ಬಾಂಧವರು ಪಾಲ್ಗೊಳ್ಳುವ ಮೂಲಕ ಶ್ರದ್ಧೆಯಿಂದ ನೆರವೇರಿಸಿದ್ದು, ಆಷಾಢ ಶುದ್ಧ ಏಕಾದಶಿಯ ವಿಶೇಷವಾಗಿ ಕಾಣಬಂದಿದ್ದು ಪಂಡರಿ ವಾರ್ಕರಿ ಸಂಪ್ರದಾಯದ ಭವ್ಯ ಪರಂಪರೆಗೆ ಸಾಕ್ಷಿಯಾಗಿ ಕಾಣಬಂದಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಉಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆಯಾ ಸಮಾಜ ಬಾಂಧವರು, ಸಂಘಟಕರು, ಸೇವಾಕರ್ತರು ಸಮರ್ಪಣೆ ಮಾಡಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ ಹಾಗೂ ಪರಸ್ಪರ ಈ ಸಂದೇಶವನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.